ಸಿಕ್ಕಾಬಟ್ಟೆ ಸುದ್ದಿ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಹಾಗೆ ಎಷ್ಟೋ ದಿನ ಆಗೋಯ್ತು ಹೋಗ್ರಿ. ಸಿದ್ದರಾಮಯ್ಯನವ್ರು ಈಗ ಸಾಲು ಸಾಲು ಸಭೆ ಅಂತೆ, ಸಾಲು 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 ಸಭೆ ಕರ್ಕೊಂಡು ಹಂಗೇ ಡೆಲ್ಲಿಗೆ ಹೋಗ್ಬಿಟ್ರಿ ನಡ್ಕೊಂಡು. ಮೈಸೂರಿಂದ ವಾಪಸ್ಸಾಗಿದ್ದಾರಂತೆ, ಎಲ್ಲರನ್ನೂ ಕರೆದಿದ್ದಾರಂತೆ, ಸಂಬಂಧಪಟ್ಟವ್ರನ್ನೆಲ್ಲ ಕರ್ಕೊಳ್ಳಿ, ಮಾತಾಡ್ಕೊಳ್ಳಿ, ನಮ್ಗೇನು ಹೋಗಬೇಕು. ಇದು ನಮಗೂ ಅದಕ್ಕೂ ಯಾವ ಸಂಬಂಧ ಎಂದಿನಂತೆ ಎಚ್ ಕೆ ಪಾಟೀಲ್ ಮೈಗೆಲ್ಲ ಎಣ್ಣೆ ಹಾಕೊಂಡು ಬರ್ತಾರೆ ಅವರು. ಹಂಗಂಗೇ ನುಣ್ಚ್ಕೊತಾರೆ, ನಂಬರ್ 1 ಅವರು ಅದರಲ್ಲಿ. ಹಾಗಾಗಿ ಅದೇ ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಗೋ ಆ್ಯಂಡ್ ಟೆಲ್ ದಿಸ್ ಆನರಬಲ್ ಮಿನಿಸ್ಟರ್ ಸರ್, ಇದು ನೋಡ್ಬಿಟ್ಟು RCB ಮತ್ತು DNA ಹೈಕೋರ್ಟ್ ಹೇಳ್ತಿದೆಯಲ್ಲ ಅಲ್ಲೇ ಹೇಳಿ, ನಮ್ಮ ಮುಂದೆ ಹೇಳಿ ಪೋಸ್ ಕೊಡಬೇಡಿ. ನಮಗೂ ಇದಕ್ಕೂ ಅವ್ರು ಹೇಳ್ಕೊಂಡಿದ್ದಾರೆ, ನಮಗೆ ಹೇಳಬೇಡಿ ಪೋಸು. ಅಲ್ಲೇಳಿ ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ತಿರೋದು ಅವರು, ನಾವಲ್ಲ. ಅಲ್ಲೋಗಿ ಹೇಳಿ ಯಾರು ಅರೇಂಜ್ ಮಾಡಿದ್ದಿದ್ದು ಅಂತಂಗಾರೆ. ಸರಿ, ಮಾಹಿತಿ ಕೊಡಬೇಕಾಗಿತ್ತು ಪೊಲೀಸ್ನವರು, ಕೊಟ್ಟೇ ಇಲ್ಲ ಅಂತೆಲ್ಲ ಹೇಳಿ. ಆಯ್ತು, ಇನ್ನು ಅವ್ರು ರಾಜೀನಾಮೆ ಕೊಡಿ, ಇವ್ರು ರಾಜೀನಾಮೆ ಕೊಡಿ, ಇವ್ರು ರಾಜೀನಾಮೆ ಕೊಡಿ, ಅವ್ರು ರಾಜೀನಾಮೆ ಕೊಡಿ, ಅದು ಎಂದಿನ ಕತೆ. ಪ್ರಹ್ಲಾದ್ ಜೋಶಿ ಮತ್ತು ಪ್ರತಾಪ್ ಸಿಂಹ ಇಬ್ಬರು ಇವ್ರು ರಾಜೀನಾಮೆ ಕೊಡಿಸ್ಬಿಡ್ತೀರಾ ನಾಳೆ ನೀವು? ನಿಮ್ಮ ಪಾರ್ಟಿದು ಎಷ್ಟು ಕೊಡಿಸಿದ್ದೀರಿ ಇಬ್ರೂ? ನಿಮ್ಮ ಕಡೆಯಿಂದ ರಾಜೀನಾಮೆನ ತಾಮ್ರಿ ಪಟ್ಟಿ ನೋಡೋಣ ಇಬ್ರೂ. ಓಹೋ, ಏನು ಕೊಟ್ಟು ನೈತಿಕವಾಗಿ ಇಬ್ಬರು ಹಿಮಾಲಯ ಪರ್ವತದ ಮೇಲಿದ್ದೀರಿ. ಸುಮ್ಮನೆ ಬಿಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾಡಿರೋದು ಅಷ್ಟೇ. ಎಸ್, ಏನೇನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಸರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಏನು ಸಂಬಂಧ? ಸತ್ಯ ಅಲ್ವಾ? ಕಾಲ್ ತುಳಿಕಾದ್ರೂ ಕೂಡ ಅದು ಸರ್ಕಾರದ ಗಮನಕ್ಕೆ ಬಂದೇ ಇಲ್ಲ. ಸೊ ಅದನ್ನ ಯಾರು ಹೇಳಿಲ್ಲ ಅಥವಾ ಉದ್ದೇಶಪೂರ್ವಕ ಪೊಲೀಸರು ತಿಳಿಸ್ಬೇಕಾಯ್ತು ಯಾವಾಗ ಇವರಿಗೆ. ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ನಾವು ಇದುವರೆಗೂ ನಿಮ್ಮನ್ನ ಒಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅನ್ಕೊಂಡಿದ್ದು, ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಹಾಗೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟ ಅಕ್ಷತಾ ಹಾಗೂ ಶ್ರವಣ್ ಕುಟುಂಬಕ್ಕೆ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಅಕ್ಷತಾ ಪತಿ ಆಶಯ್ಗೆ DC ಲಕ್ಷ್ಮೀಪ್ರಿಯಾ ಮತ್ತು ಶಾಸಕ ಭೀಮಣ್ಣ ನಾಯ್ಕ್ ಚೆಕ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ನೋವು ತೋಡಿಕೊಂಡು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶ್ರವಣ್ ನಿವಾಸಕ್ಕೆ ಅಲ್ಲಿನ DCP N ರವೀಂದ್ರ ಅವರು ಭೇಟಿ ಕೊಟ್ಟು ಪರಿಹಾರದ ಚೆಕ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ತಮ್ಮನಿಗೊಂದು ಕೆಲಸ ಕೊಡಿ, ಗೌರ್ಮೆಂಟ್ ಕೆಲಸ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ನೋಡೋಣ, ಸರ್ಕಾರಕ್ಕೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಆ ವೇದಾಂಶಿ ಅಂತಕ್ಕಂಥ ಹುಡುಗಿ, 13 ವರ್ಷದ ಹುಡುಗಿ, ಅವ್ರ ಮನೆಯಲ್ಲಂತೂ ಎಲ್ಲ ಬಿದ್ದು ಅಳ್ತಿದ್ದಾರೆ. ಇನ್ನೂ ಕೂಡ ಚಿಕ್ಕ ಮಗು ಹೋಗ್ಬಿಡ್ತು ಅಂತ. ಎಲ್ಲರ ಮನೆಯಲ್ಲೂ ಸೂತಕದ ಛಾಯೆ, ಆ ದುಃಖವನ್ನು ಪಾಪ ಇನ್ನೂ ಯಾರೂ ಮರ್ತಿಲ್ಲ. ನಾವು ಏನು ಹೇಳೋಣ? ಹೋದ ಜೀವ ಬರುತ್ತಾ ಈಗ? ಯಾಕೆ? ಬೇಜವಾಬ್ದಾರಿಯಿಂದಾನೇ ಆಗಿರೋದು. ಯಾವಾಗ ಫ್ರೀ ಪಾಸ್ ಅಂತ ಏನ್ ನೀವು ಕೊಟ್ಟಿದ್ದೀರಾ, ಗೇಟ್ ಅನ್ನು ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಜನರನ್ನು ಸಾಯಿಸ್ಲಿಕ್ಕೆ ಬಂದ್ ಮಾಡಿಟ್ರ? ಇದಿಷ್ಟು ಆಗಿದ್ದು ಗೇಟ್ ಹಾಕಿದ ಕಾರಣದಿಂದಾನೆ. ಸರ್ಕಾರ ಹೊಣೆ ಇದು. ಅದೇ ಅವ್ರ ಮನೇಲಿ ಯಾರಿಗಾದ್ರೂ ಆಗಿದ್ರೆ ಸರ್, ಯಾಕೆ ಸರ್ ನಮ್ಮ CM ಅವ್ರ ಮಗನ ಕಳ್ಕೊಂಡಿದ್ದಾರೆ ತಾನೆ, ಅವ್ರಿಗೆ ನೋವು ಗೊತ್ತಿಲ್ವಾ? ಯಾವ ತರ ಇರುತ್ತೆ ಈ ನೋವು ಅಂತ ಗೊತ್ತಾಗಿರುತ್ತೆ ತಾನೆ. ಸರ್ ಎಲ್ಲಿ ಸರ್ ಹೋಯ್ತು RCB ಟೀಮ್? ಯಾಕೆ ನಿಮ್ಗೆ ಮಾನವೀಯತೆ ಇಲ್ವಾ? ಎಲ್ಲಿ ಸರ್ ಅವರೆಲ್ಲ? RCB ತಂಡ ಎಲ್ಲಿ? ಯಾರಿಗೆ ಕಂಡೋಲೆನ್ಸಸ್ ಹೇಳಿದಾರೆ ಅವರು? ಬೌರಿಂಗ್ ಹಾಸ್ಪಿಟಲ್ ಹತ್ರ ಇವೊಂದು ಹಾಸ್ಪಿಟಲ್ ಜನ ಅವ್ರನ್ನ ಅಲೌ ಮಾಡಿಲ್ಲ ಅಂದ್ರೂ ಮೀಡಿಯಾ ವಾಸ್ ಕವರಿಂಗ್ ಎವ್ರಿಥಿಂಗ್. ಇಟ್ಸ್ ಜಸ್ಟ್ ಪ್ಯೂರ್ ನೆಗ್ಲಿಜೆನ್ಸ್. ಪಬ್ಲಿಕ್ ಅಲ್ಲಿ ನನ್ನ ಮಗಳು ಸೆರಗಿ ಹಿಡ್ಕೊಂಡು ಕೇಳ್ಕೊಂಡ್ಲಿ, ಎಲ್ಲಾರನ್ನು ದಾರಿ ಬಿಡಿ ನನ್ನ ಮಗುನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲೂ ನಕ್ಕಿದ್ದಾರೆ ಜನಗಳು. ಅವ್ರಿಗೆ ಮಕ್ಳಿಲ್ವಾ? ಅವ್ರಿಗೆ ಮಾನವೀಯತೆ ಇರಲ್ವಾ? ಹೇಳ್ರಿ. ಈಗ ನಮ್ಮ ಮಗುನ್ ತಂದ್ಕೊಡೋರು ಯಾರಾದ್ರೂ ಇದಾರಾ? ಈಗ ಇಲ್ಲೊಂದು ವಿಚಾರ ಸರಿ, ಸತ್ತಿರೋರ ಕುಟುಂಬದ ದುಃಖ ಒಂದು ಕಡೆ ಆದರೆ, ಸತ್ತಿರೋವರವರ ಕುಟುಂಬದ ದುಃಖ ಇದೆಯಲ್ಲ, ದುಃಖನ ಪಕ್ಕಕ್ಕೆ ಇಟ್ಟು ಹೇಳ್ತಾ ಇದ್ದೀನಿ. ಸಾಯದೆ ಇದ್ದವರಿಗೆ ಪಾಠವಾಗೋದಾದರೆ ಇದು ಪಾಠ. ಇಲ್ಲದಿದ್ದರೆ ನಿಮ್ಮನೆಯಲ್ಲಿ ಯಾವತ್ತು ಅಳಬೇಕು ಅನ್ನೋದನ್ನು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಷ್ಟೇ. ಇದು ಭಾಳ ಕಾಠಿಣ್ಯಯುತವಾಗಿ ಕಾಣಿಸ್ತಾ ಇರ್ಬೋದು ಅಥವಾ ಕೇಳಿಸ್ತಾ ಇರ್ಬೋದು ನಿಮ್ಗಳಿಗೆ. RCB ಅನ್ಕೊಂಡು ತಿನ್ನೋ ಅನ್ನನೂ ಸರಿಯಾಗಿ ತಿಂದೆ ಓಡಾಡ್ತಿದ್ರಲ್ಲಪ್ಪ. ಪ್ರೀತಿ, ಲವ್ವು, ಅದೇನು ಬೆಂಬಲ ಅನ್ಕೊಂಡು ಇಡೀ ರಾತ್ರಿ ಮಾಡ್ತಿದ್ರಲ್ಲಪ್ಪ. ಈಗ ನನಗಿದ್ರಲ್ಲಿ ಇನ್ನೇನು ಕಾಣಿಸ್ಲಿಲ್ಲ. ಇದರಲ್ಲಿ ವಿರಾಟ್ ಕೊಹ್ಲಿನೋ ಒಬ್ಬ ಪ್ಲೇಯರು ಇಂಥ ಸಂದರ್ಭದಲ್ಲಿ ಅನುಕಂಪ ಅಥವಾ ಸಮಾಧಾನ ಹೇಳೋದಕ್ಕೆ ಬಂದರೆ ಇನ್ನೆಷ್ಟು ಜನ ಸೇರಿ ಮತ್ತೆ ಗಲಾಟೆ ಆಗ್ಬೋದು. ಈ ದೇಶದಲ್ಲಿ ಅಷ್ಟೇ ತಾನೆ. ಜನದ ಮುಂದೆ ಹೋದಾಗ ಸೆಲ್ಫಿ ತೆಕ್ಕೊಳ್ಳೋದು ಕಚಡ ದೇಶದ ಜನ ಇದು. ನಮ್ಮಲ್ಲಿ ಭಾಳ ಜನ, ನನಗೆ ಒಂದೊಂದ್ಸರಿ ಎಷ್ಟು ಕೆಲವು ಕಡೆ ಕೋಪ ಫೈಟ್ ಅಂತ ಹೊಡೆದೇ ಬಿಡಬೇಕು ಅನ್ಸತ್ತೆ ನನಗೆ ಒಂದೊಂದ್ಸರಿ ಅಂಥ ಜನ. ಹಾಗಿದ್ದಾಗ ನೀವು ಅವ್ರನ್ನ ಬೈದು ಪ್ರಯೋಜನ ಇಲ್ಲ. ಈಗ ಆದರೆ ಮ್ಯಾನೇಜ್ಮೆಂಟ್ ಸೈಡಿಂದ ಯಾರು ಒಬ್ಬರು ಬಂದು ಒಂದು ಸಾಂತ್ವನ ಹೇಳ್ಬೋದಿತ್ತಲ್ಲ.
ಯಾಕಂದರೆ ಅವರು ನಿಮ್ಮ ಟೀಮಿನ ಅಖಂಡ ಭಕ್ತಗಣ. ಅದು ಹೌದು, ಸತ್ತಿರದೇ ಆರ್ ಸಿ ಆ ಬಿಗೋಸ್ಕರ. ಭಕ್ತಗಣದ ದುಡ್ಡು ಬೇಕು, ಆ ಭಕ್ತಗಣದ ಬೆಂಬಲ ಬೇಕು, ಆ ಭಕ್ತಗಣದ ಪ್ರೀತಿ ಬೇಕು. ಭಕ್ತಗಣ ಬೇಕಿಲ್ಲ. ಅದಕ್ಕೆ ಹೇಳಿದ್ದು, ಅಬ್ಬೆಪಾರಿಗಳ ಥರ ಆಡ್ಕೊಂಡು ಸಾಯ್ತಾ ಇದ್ದೀರಲ್ಲ, ಅನುಭವಿಸಿ ಆ ಸ್ವಾರ್ಥಿಗಳ ಬಿಸ್ನೆಸ್ ವ್ಯವಹಾರದಲ್ಲಿ ಅಂತ. ಅಷ್ಟೇ, ಅನುಭವಿಸಿ ಅಂತ. ಇವರ ಕುಟುಂಬದ ನೋವನ್ನು ನನ್ನ ಪಕ್ಕಕ್ಕಿಟ್ಟು ಇಷ್ಟು ಹೇಳಿದ್ದು. ಅದನ್ನು ಯಾರು ಕಡಿಮೆ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಅದನ್ನು ಅಲ್ಲ, ಅದು ಪಾಠ ಆಗಲೇಬೇಕು ಸರ್. ಅದು ಯಾರಿಗೆ ಏನೂ ಆಗಿಲ್ವೋ ಅವ್ರಿಗೆ ಪಾಠ ಹೇಳ್ತಾ ಇರೋದು ನಾನು. ಹೌದೌದು. ಹಾಂ, ಈ ಕಿರಣ್ ಬಗ್ಗೆ ಏನೋ ಸ್ವಾಮೀಜಿ ಅಂತೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ, ಹೆತ್ತವ್ರಿಗಾದ ನೋವು ಗೇಟ್ ತೆಗೆದಿದ್ದು ಆಗ್ತಿರಲಿಲ್ಲ. ನಿಜ ಅದು. ಜನ ಗುಂಪು ಸೇರೋ ಕಡೆ ಹೋಗಬಾರ್ದು ಅಂತ ಪಾಠ ಹೇಳ್ಕೊಡ್ಬೇಕು. ಆಗಲ್ಲ ಬುದ್ಧಿ, ಸುಮ್ಮನಿದ್ದು ಬಿಡಿ, ಸುಮ್ಮನೆ ನೀವು ಬಂದು ನೀವು ಯಾಕೆ ತೊಂದರೆ ತೊಗೋತೀರಿ, ಆಗಲ್ಲ ಹೋಗಲ್ಲ, ಸುಮ್ಮನಿರಿ. ನಮ್ಗೆ ನಾವು ಹೇಳಿದ್ರು ಅಷ್ಟೇ, ಹೇಳ್ದಿದ್ರು ಅಷ್ಟೇ, ನೀವು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ನಮ್ಮ ಜನ ಹಂಗೆ, ಯಾರು ಕೇಳೋ ಸ್ಥಿತಿನಲ್ಲಿ ಹಂಗೆ ಇದ್ದಾರೆ ಪರಿಸ್ಥಿತಿ. ಸುಮ್ಮನೆ ಇದ್ಬಿಡ, ಮಾಡ್ಕೊಳ್ಳಿಪ್ಪ, ಅನುಭವಿಸ್ಬೇಕಷ್ಟೇ, ಬೇರೆ ದಾರಿ ಇಲ್ಲ ಇವ್ರಿಗೆ. ಇನ್ನು ಕಬ್ಬನ್ ಪಾರ್ಕ್ ಠಾಣೆಗೆ ಯಾರು ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ, ಪ್ರಣವಾನಂದ. ಇದಕ್ಕೆಲ್ಲ CM DCM ಅವರೇ ಕಾರಣ. KSE ಕೋಟಿ ಅಕ್ರಮ ವಹಿವಾಟು ನಡೆಸ್ತಾ ಇದೆ, ಅದು ಇಡಿಗೆ ದೂರು ಕೊಡ್ತೀನಿ ಅಂತ ಇಡಿಗೆ ದೂರು. ಆಯಿತು, ನಿಮ್ಮ ಹತ್ರ ದಾಖಲೆ ಇದ್ದರೆ ಕೊಡಿ, ಮಾಡಿ ಅಷ್ಟೇ. ಎಸ್, ಶ್ರೀಲಿಂಗ ಸ್ವಾಮಿಗಳೇನು ಇದೊಂದು ಅತ್ಯಂತ ದುರಂತಮಯವಾಗಿರುವಂಥದ್ದು. ಹೆತ್ತವರಿಗಂತೂ ಆಗುವಂತಹ ನೋವು ದುಃಖವನ್ನು ವರ್ಣಿಸಲಿಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ಪ್ರತಿಯಾಗಿ ಏನು ಹೇಳೋದಕ್ಕೂ ಸಾಧ್ಯ ಆಗಲ್ಲ. RCB IPLನಲ್ಲಿ ವಿಕ್ಟರಿಯನ್ನು ಪಡೆದಂತಹ ಸಂದರ್ಭದಲ್ಲಿ ಹೆಮ್ಮೆ ಪಡೋಣ. ಬಿದ್ದಂತಹ ದುಡ್ಕೊಂಡು ಹೋಗಿರುವಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರುವಂಥದ್ದು. ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯ. ಮುಂಜಾಗ್ರತೆ ವಹಿಸಬೇಕು, ಮುನ್ನೆಚ್ಚರಿಕೆ ವಹಿಸಬೇಕು. ಅಲ್ಲ, ರೈಟ್. ಈಗ ಅವ್ರುಗಳ ಕಾಳಜಿಯಿಂದ ಅವ್ರು ಹೇಳಬೇಕು. ಈಗ ಹೇಳ್ತಾರೆ, ಈ ಕಾಳಜಿನ ಯಾರು ಅರ್ಥ ಮಾಡ್ಕೊಳ್ಳೋರು? ನೀವು ಜನ ಯಾರು ಅರ್ಥ ಮಾಡ್ಕೋತೀರಿ? ನೆಕ್ಸ್ಟ್ ಸೀಸನ್ ಬರಲಿ, ತೋರಿಸ್ತೀನಿ. ಹೌದು, ಇದು ನಡೀತಾ ಅನ್ನೋ ಥರ ನೀವು ಆಡ್ದಿದ್ರು ನೋಡಿ. 100% ನೆಕ್ಸ್ಟ್ ಸೀಸನ್ ಬರಲಿ, 7 ತಿಂಗಳು 8 ತಿಂಗಳು 9 ತಿಂಗಳು 10 ತಿಂಗಳು 11 ತಿಂಗಳು ಕಳೆದ್ಮೇಲೆ ಭಗವಂತ ನನಗೆ ಆರೋಗ್ಯ ಕೊಟ್ಟಿರ್ತಾನೆ, ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ. ಇದು ನಡೀತಾ ಅನ್ನೋ ರೀತಿ ನೀವು ಆಡ್ದಿದ್ರೆ ನೋಡಿ. ನಿಜ. ಎಸ್. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನು NIAಗೆ ವಹಿಸಲಾಗಿದೆ. ಆದರೆ VHP ಮುಖಂಡ ಶರಣ್ ಪಂಪೆಲ್ ಹೊಸದೊಂದು ಆರೋಪ ಮಾಡಿದ್ದಾರೆ. ಏನಂದರೆ, ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ನಿಷೇಧಿತ PFI ಸಂಘಟನೆ ಕೈವಾಡ ಇದೆ, ಹತ್ಯೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದಾರೆ, ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಆಗಿರೋ ಮಾಹಿತಿ ಇದೆ ಅಂತ ದೂರಿದ್ದಾರೆ. ಅಶ್ರಫ್ ಹತ್ಯೆ ಆಕಸ್ಮಿಕ, ರಹೀಮಾನ್ ಹತ್ಯೆ ವೈಯಕ್ತಿಕ ಕಾರಣಗಳಿಂದ ಆಗಿದೆ ಅಂತ ಪರೋಕ್ಷವಾಗಿ ಅವರ ಹತ್ಯೆಯನ್ನು NIA ತನಿಖೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ಹಿಂದೂ ಮುಖಂಡರು NIA ತನಿಖೆಯನ್ನು ಸ್ವಾಗತಿಸಿದ್ದಾರೆ. ಪ್ರಕರಣ NIAಗೆ ವಹಿಸೋದಕ್ಕೆ ಪಕ್ಷಭೇದ ಮರೆತು ಸಹಕರಿಸಿದ್ದಕ್ಕೆ ಧನ್ಯವಾದ. ದಕ್ಷಿಣ ಕನ್ನಡ ಯಾವತ್ತಿದ್ರೂ ಹಿಂದೂ ಕೋಟೆ, ಹಿಂದುತ್ವದ ಭದ್ರಕೋಟೆ ಅಂತೆಲ್ಲ ಹೇಳ್ಕೊಂಡು ಪುನಃ ಪೋಸ್ಟ್ಗಳು ಶುರು ಮಾಡಿದ್ದಾರೆ, ಹಿಂದುತ್ವ ಮತ್ತು ಅದ್ರ ಪೋಸ್ಟ್ಗಳನ್ನ. ಅದಕ್ಕೆ ಮುಸ್ಲಿಂ ಮುಖಂಡರು ಒಂದು ಸ್ಟಾಂಗ್ ಕೊಟ್ಟಿದ್ದಾರೆ. ಒಂಥರ ನೆವರ್ ಎಂಡಿಂಗ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ನಡೀಲಿ, ಬೇಕಾಗಿರೋದು ಅದೇ ಅಲ್ವಾ ಸರ್ ಇವರಿಗೆ? ಇಲ್ಲ ಇಲ್ಲ ಇಲ್ಲ, ನಡೀಲಿ. ನಿಮ್ಮೆಲ್ಲ ಹೋರಾಟನ ಈ ಪೋಸ್ಟ್ ಒಳಗಡೆ ಇಡಿ. ಚಾಕು ಚೂರಿ ತಗೊಂಡು ಒಬ್ಬೊಂದು ಕತ್ತರಿಸೋದ್ರಲ್ಲ, ಅವ್ರನ್ನ ಪೋಸ್ಟ್ ಹಾಕೋದು ಹಾಕಿ ಅಂತ ಹೇಳೋದು. ನಡೀಲಿ, ಐ ಆಮ್ ಹ್ಯಾಪಿ. ನಿಮ್ಮ ಫೈಟ್ ಹಂಗೆ ನಡೀಲಿ. ಓಕೆ, ಬಟ್ ಯಾರು ಹೊಡೆದಾಡ್ಕೊಳ್ಳೋದು ಅಲ್ಲ, ಅದಲ್ಲ. ಇದೆ ಸರಿ, ಇಲ್ಲ ಇದಕ್ಕಿಂತ ಜಾಸ್ತಿ ಆಯಿತು, ನಾವು 1000 ಜನ ನಾವು ಮೆರವಣಿಗೆ ಹೋಗುತ್ತಿದ್ದೇವೆ, ಹೋಗಿ ಪೋಸ್ಟಲ್ಲಿ ಮೆರವಣಿಗೆನೇ ಹೋರಪ್ಪ. ಓಕೆ, ಹೋಗಿ ಅಕ್ಕಪಕ್ಕ ಕಲ್ಲು ಹೊಡಿಬೇಡಿ. ಕಲ್ಲು ಹೊಡೆದ್ರೆ ಕೈ ಕತ್ತರಿಸ್ಬೇಕಂತ ಅವನಿಗೆ, ಅವ್ನು ಯಾವನಾರಾಗಿರಲಿ. ಇಲ್ಲ, ನಾವು ಇವತ್ತು ಅದ್ಯಾವುದೋ ಒಂದು ಸರ್ಕಲ್ಲಿನ ಬಳಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಧರಣಿ ಮಾಡಿ, ಇಬ್ಬರು ಮಾಡಿ, ಹಾಗಿರಬೇಕು. ವೈಲೆನ್ಸ್ ಅನ್ನೋದು ಬೇಡ. ಅದಲ್ಲ, ಅವನ ತಲೆ ನಾನು ಕತ್ತರಿಸ್ಬಿಡ್ತೀನಿ ಅಂತ ಕತ್ತರಿಸು ಅಂತಾರೆ ಅಷ್ಟೇ, ಇನ್ನೇನೂ ಆಗಲ್ಲ. ಏನು ನೀವು ಒಬ್ರಿಗೊಬ್ರು ಕತ್ತರಿಸ್ಕೊಂಬಂದ ತಕ್ಷಣ ಅವ್ರ ಮನೆಯೆಲ್ಲ ಊಟ ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಅಯ್ಯ, ಬಾಕ್ರಾಗಳು ತಗೊಂಬಂದು ಬಲಿಪಶಿ ಆಗ್ತಿರೋರೇ ಯಾರು? ಮತ್ತು ಹೋಗ್ಬಿಟ್ಟು ನಾನ್ ವೆಜ್ ಆದರೆ ಬಿರಿಯಾನಿ, ವೆಜ್ ಆದರೆ ಫಸ್ಟ್ ಕ್ಲಾಸ್ ಬಾಳೆ ಎಲೆ ಊಟ ಹೊಡ್ಕೊಂಡು ಮಲಿಕತ್ತಾರೆ ಭದ್ರವಾಗಿ. ಎಸ್. ಓಹೋ ಹೋ ಹೋ ಹೋ, ಎಸ್.